ಆಚೆ ಬಂದಂತಹ ಅಶ್ವಿನಿ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಮೇಡಮ್. ಹಾಯ್ ಮೇಡಮ್, ನಮಸ್ಕಾರ. ನಮಗೆ ನಿಮ್ಮನ್ನು ತುಂಬ ಮಾತಾಡ್ಸೋಕ್ಕೆ ಭಯ ಆಗ್ತಿಲ್ಲ, ತುಂಬ ಹೆಮ್ಮೆ ಆಗ್ತಿದೆ. ಥ್ಯಾಂಕ್ ಯು. ಏಕೆಂದರೆ ಪ್ರತಿಯೊಬ್ಬರು ಕೇಳ್ತಾರೆ ಹೇಗಿತ್ತು ನಿಮ್ಮ ಬಿಗ್ ಬಾಸ್ ಜರ್ನಿ ಅಂತ. ನನ್ನ ಫಸ್ಟ್ ರಿಯಾಕ್ಷನ್ ಅದಲ್ಲ. ಅಶ್ವಿನಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗ್ಲಿಂದನೂ ಮುಳ್ಳುಗಳೇ, ಬರೀ ಟೀಕೆಗಳೇ. ಅವ್ರು ಕುಂತ್ರು ತಪ್ಪು, ನಿಂತರೂ ತಪ್ಪು, ಮಾತಾಡಿದ್ರು ತಪ್ಪು, ನಕ್ಕಿದ್ರು ತಪ್ಪು, ಜೋರಾಗಿ ಮಾತಾಡಿದ್ರು ತಪ್ಪು, ಸಾಫ್ಟಾಗಿ ಮಾತಾಡಿದ್ರು ತಪ್ಪು, ನಾಟಕ ಅಂತ. ಸೊ ಇಷ್ಟೆಲ್ಲ ಟೀಕೆಗಳು ಯಾರಿಗೂ ಕೂಡ ದಾಖಲೆ ಮಟ್ಟದಲ್ಲಿ ಯಾರಿಗೂ ಬಂದಿಲ್ಲ. ಯಾಕೆಂದರೆ ಈ ಸಲ ಓಟ್ ಅಷ್ಟೊಂದು ಪಡ್ಕೊಂಡು ಗಿಲ್ಲಿಯವರು ದಾಖಲೆ ಬರೆದಿದ್ದಾರೆ ಅಂತ ಹೇಳ್ತಾರೆ. ಆದರೆ ಇಷ್ಟೊಂದು ಟೀಕೆಗಳನ್ನ ಪಡ್ಕೊಂಡು ದಾಖಲೆ ಬರೆದಿರೋದು ಅಶ್ವಿನಿ ಗೌಡ ಅವರು. ಸೊ ಈ ಬಗ್ಗೆ ನನ್ನ ನಿಮ್ಮ ರಿಯಾಕ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಹೇಳಿದ್ರಿ. ಬಿಕಾಸ್ ಅಷ್ಟೇ ಗತ್ತಲ್ಲಿ ನೀವು ಹೇಳಿದ್ರಿ ರಾಜಮಾತೆ ಅಂತೆಲ್ಲನೂ. ನಾನು ಅಷ್ಟೇ ಗತ್ತಲ್ಲೇ ಒಳಗಡೆ ಹೋಗಿದ್ದೆ. ನನಗೆ ಯಾವುದು ಕೂಡ ಅಲ್ಲಿ ಆಡಬೇಕು, ಗೆಲ್ಲಬೇಕು ಆ ಛಲ ನನಗೆ ಕೊನೆ ಕ್ಷಣದವರೆಗೂ ಇತ್ತು. ಬಿಕಾಸ್ ಬಿಗ್ ಬಾಸ್ ಅನ್ನೋವಂಥ ತುಂಬ ಜನರ ಕನಸು, ಕೋಟ್ಯಾಂತರ ಜನರ ಕನಸು. ಬಟ್ ಅಂಥದ್ರಲ್ಲಿ ನಾವೆಲ್ಲ ಆಯ್ಕೆಯಾಗಿ ಒಂದು 24 ಜನ ಅಲ್ಲಿಗೆ ಹೋಗ್ತೀವಿ ಅಂದರೆ ನಮ್ಮಷ್ಟು ಪುಣ್ಯವಂತರು ಬೇರೆ ಯಾರೂ ಇಲ್ಲ. ಹೊರಗಡೆಯಿಂದ ನೋಡೋವಂಥವ್ರಿಗೆ, ಎಂಟರ್ಟೈನ್ಮೆಂಟ್ ಆಗಿ ನೋಡೋವಂಥವ್ರಿಗೆ ಅದು ಕೇವಲ ಒಂದು ಬಿಗ್ ಬಾಸ್ ಮನೆ, ಒಂದು ಅರಮನೆ. ಬಟ್ ನಮ್ಮ ಒಂದು ಕಂಟೆಸ್ಟೆಂಟ್ಗಳಿಗೆ ಅದು ಬರೀ ಅರಮನೆ ಮಾತ್ರ ಆಗಿರಲಿಲ್ಲ, ಒಂದು ಯುದ್ಧ ಭೂಮಿನೇ ಆಗಿತ್ತು. ಬಟ್ ಆ ಯುದ್ಧಕ್ಕೆ ನಾವು ಹೋಗ್ತೀವಿ ಅಂದಾಗ ನಾವು ತುಂಬಾ ಪ್ರಿಪೇರ್ಡ್ ಆಗಿ ಹೋಗಬೇಕಾಗತ್ತೆ. ಬಟ್ ನಾನು ಬಿಗ್ ಬಾಸ್ನ ನೋಡದೇ ಇರೋ ಕಾರಣ ನನಗೆ ಹೇಗಿರಬೇಕು ಏನು ಅನ್ನೋದು ಯಾವುದೂ ಒಂದು ಐಡಿಯಾ ನನಗಿರಲಿಲ್ಲ. ಈಗ ಜೀವನನೂ ಹಾಗೆ, ನಾವು ಯಾವುದೋ ಸ್ಕ್ರಿಪ್ಟನ್ನ ಹಾಕ್ಕೊಂಡು ಬದುಕೋದಕ್ಕೆ ಆಗೋದೇ ಇಲ್ಲ. ನನ್ನ ಜೀವನ ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸಬೇಕು. ಹಾಗೆಯೇ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋದ ದಿನದಿಂದ, ಆ ಕ್ಷಣದಿಂದ ಬಿಗ್ ಬಾಸ್ ಮನೆ ಹೊರಗಡೆ ಬರೋವರೆಗೂ ನಾನು ಬದುಕು ಅಂತಲೇ ತೊಗೊಂಡೆ. ನನಗೆ ಎಷ್ಟೆಷ್ಟು ಸವಾಲುಗಳು ಬಂತೋ ಪ್ರತಿಯೊಂದೂ ನನ್ನ ವ್ಯಕ್ತಿತ್ವ ಹೇಗಿದೆಯೋ ಅದು ನೈಜವಾಗೇ ನಾನು ತೋರಿಸಿದ್ದೀನಿ. ಅಲ್ಲಿ ಯಾವುದೇ ಥರದ ಮಾಸ್ಕ್ ಆಗಲಿ, ಮೇಕಪ್ ಆಗಲಿ ಇರಲಿಲ್ಲ. ಅಶ್ವಿನಿ ಆ ಮನೇಲಿ ಅಶ್ವಿನಿಯಾಗೇ ಬದುಕಿದ್ದೀನಿ. ಬಹಳಷ್ಟು ಸಲ ಹೇಳಿದ್ರಿ ಬಿಗ್ ಬಾಸ್ ನನಗೆ ಕಲಿಸ್ತು ಅಂತ. ಆದರೆ ಬಹಳಷ್ಟು ಹೆಣ್ಮಕ್ಳಿಗೆ ನೀವು ಒಂದು ಛಲವಾಗಿ ಬದುಕೋದನ್ನು ಎಷ್ಟು ಕುಗ್ಸ್ತಾರೆ, ಪ್ರತಿಯೊಬ್ಬರು ಕುಗ್ಗಿಸ್ತಾರೆ, ಪ್ರತಿಯೊಂದು ಕ್ಷಣದಲ್ಲೂ ನಿಮ್ಮನ್ನು ಕುಗ್ಗಿಸ್ತಾರೆ. ಆದರೆ ಇಲ್ಲ, ನಾನು ಕುಗ್ಗಲ್ಲ, ಮೇಲೆ ಹೇಳ್ತೀನಿ ಅಂತ ಹೇಳ್ತೀರಾ. ಇಂತಹ ಒಂದು ಪಾಠವನ್ನು ನಮ್ಮ ಕರ್ನಾಟಕದ ಹೆಣ್ಮಕ್ಳಿಗೆ ಕಲಿಸ್ಕೊಟ್ಟಿದ್ದೀರಾ. ಆ ಹೋರಾಟದ ಬದುಕು ಮೇಡಮ್ ಹೇಗೆ ಬಂತು ನಿಮಗೆ? ಆ ಛಲ ಅಲ್ಲಿ ಹೋದ್ಮೇಲೆ ಬಂತಾ ಅಥವಾ ಏನು ಮೇಡಮ್? ನಮಗೆ ಗೊತ್ತೇ ಆಗಿಲ್ಲ. ಯಾಕೆಂದರೆ ಫಸ್ಟು ವೀಕಲ್ಲಿ ಅಶ್ವಿನಿಯವರು ಇಲ್ಲ ಟಫ್ ಇದ್ದಾರೆ ಅಂತ. ಬಟ್ ಥರ್ಡ್ ವೀಕಲ್ಲಿ ನೀವು ನೆಗೆಟಿವ್ ಆಗಿಬಿಟ್ರಿ, ವಿಲನ್ ಆಗಿಬಿಟ್ರಿ ಬಿಗ್ ಬಾಸ್ ಮನೆ ಒಳಗಡೆ. ಬಟ್ ಕೊನೆಗೆ ಏನಂತ ಅಶ್ವಿನಿ ಗೌಡ ಎಷ್ಟು ಟಫ್ ಮಹಿಳೆ, ಇಷ್ಟೊಂದು ತುಂಬ ಜನ ಪಾಠಗಳನ್ನ ಕಲ್ತರು. ನೀವು ಎಲ್ಲರೂ ಪಾಠಗಳನ್ನ ಬಿಗ್ ಬಾಸ್ ಕಲಿಸಿದ್ರೆ ನೀವು ಬಹಳಷ್ಟು ಜನರಿಗೆ ಅಲ್ಲಿ ಮಾದರಿ ಆದ್ರಿ, ಮಾಡೆಲ್ ಆದ್ರಿ. ಸೊ ಈ ಬಗ್ಗೆ ನಿಮ್ಮ ಒಂದು ರಿಯಾಕ್ಷನ್? ಥ್ಯಾಂಕ್ ಯು ಮೇಡಮ್. ಇವೆಲ್ಲ ಅನಿರೀಕ್ಷಿತ. ಯಾಕೆ ಅಂತಂದರೆ ನಿಮ್ಮ ಲೈಫಲ್ಲಿ ಹೇಗೆ ಏನೇನು ಆಗುತ್ತೆ ಅಂತಲೇ ಗೊತ್ತಿಲ್ಲ. ಏನೋ ಮಾಡೋಕ್ಕೆ ಹೋಗ್ತೀವಿ ನಾವು, ಹುಡುಗಾಟಿಕೆಯಿಂದ ಏನೋ ಮಾಡೋಕ್ಕೆ ಹೋಗ್ತೀವಿ, ಬಟ್ ಅದು ತುಂಬ ಸೀರಿಯಸ್ ಆಗಿಬಿಡುತ್ತೆ. ಅದು ಅಲ್ಲಿಂದ ನನಗೆ ಆ 3ನೇ ವಾರದಲ್ಲಿ ಆ ತಿರುವು ಪಡ್ಕೊಳ್ಳೋ ಅಂಥದ್ದು. ಮತ್ತೆ ನಾನು ಕಂಪ್ಲೀಟ್ಲಿ ಬಿದ್ದೇ ಬೀಳ್ತೀನಿ ಅನ್ನೋಕ್ಕಿಂತ ಜಾಸ್ತಿ ನನ್ನನ್ನು ಹಾಕಿ ತುಳಿತಾ ಇರ್ತಾರೆ. ಇಡೀ ಮನೆ ಒಂದು ವಿಷಯ ಸಾಕಾಗಿರುತ್ತೆ ಅಷ್ಟೂ ಜನಕ್ಕೆ. ಮತ್ತೆ ಇವಳ ಮೇಲೆ ಏಳಬಾರ್ದು ಅನ್ನೋ ಒಂದು ಹಠ ಇರುತ್ತೆ. ಬಟ್ ಆದರೂ ನಾನು ತುಂಬ ಅವ್ರಗಳ ಜೊತೆಯಲ್ಲಿ ಬೆರೆಯುವಂಥ ಪ್ರಯತ್ನ ಮಾಡ್ತೀನಿ. ನಾನು ಹೀಗಲ್ಲ, ಏನೋ ಆಗಿದೆ ಅಂತ ಹೇಳೋ ಪ್ರಯತ್ನ ಮಾಡ್ತೀನಿ. ಬಟ್ ಯಾರೂ ಅದನ್ನು ಒಪ್ಕೊಳ್ಳೋದಿಲ್ಲ. ತುಂಬ ದೊಡ್ಡ ಮಹಾ ಅಪರಾಧ ಮಾಡಿದ್ದೀನಿ ಅನ್ನೋ ಥರ ಬಿಂಬಿಸ್ತಾರೆ ಇಡೀ ಮನೇಲಿ. ಬಟ್ ಒಂದೇ ನನಗೆ ಛಲ ಇದ್ದಿದ್ದು, ಸೋತಿದ್ದೀನಿ, ಕೆಳಗೆ ಬಿದ್ದಿದ್ದೀನಿ ಅಷ್ಟೇ, ಇನ್ನೂ ಸತ್ತಿಲ್ಲ. ಎದ್ದಿ ಕೊಡುಗೆ ನಿಂತ್ಕೊಂಡು ನಾನು ಇದಲ್ಲ ಅಂತ ಹೇಳಬೇಕು, ಹೊರಗಡೆ ಹೋಗಿ ಹೇಳಬಾರ್ದು. ಬಿಗ್ ಬಾಸ್ ಮನೇಲೇ ನಾನು ಸಾಧಿಸ್ಬೇಕು. ಬಿಗ್ ಬಾಸ್ ಮನೇಲಿ ನಾನು ಸಾಧಿಸ್ದೆ ಹೊರಗಡೆ ಬಂದುಬಿಟ್ರೆ ನಾನು ಸೋತಂಗೆ ಅರ್ಥ. ಹಾಗಾಗಿ ನನಗೆ ನಾನೇ ಧೈರ್ಯ ತಂದುಕೊಂಡೆ, ನನಗೆ ನಾನೇ ಬುದ್ಧಿ ಹೇಳ್ಕೊಂಡೆ, ಎಲ್ಲವನ್ನ ಕರೆಕ್ಟ್ ಮಾಡ್ತಾ ಬಂದೆ. ಬಟ್ ಇಲ್ಲಿ ನಾನು ಈ ಮುಖಾಂತರ ನಾನು ಸ್ಪೆಷಲ್ ಥ್ಯಾಂಕ್ಸ್ ಸುದೀಪ್ ಅಣ್ಣನಿಗೆ ಹೇಳಬೇಕು. ಬಿಕಾಸ್ ನಮಗೆ ಹೊರ ಜಗತ್ತಿನ ಒಂದಿಷ್ಟೂ ನಮಗೇನೂ ಗೊತ್ತಿರಲ್ಲ. ಒಂದು ಪದ ಆಗಲಿ, ಒಂದು ಸೆಂಟೆನ್ಸ್ ಆಗಲಿ ಎಷ್ಟು ಪರಿಣಾಮ ಬೀರ್ತಾ ಇರುತ್ತೆ ಒಳಗಡೆ. ಬಟ್ ಪ್ರತಿ ವಾರ ಅವ್ರು ನಮ್ಗೆ ತುಂಬ ಸೂಕ್ಷ್ಮವಾಗಿ ಹೇಳೋರು, ನೀವು ಈ ರೀತಿ ಅಲ್ಲ, ಈ ರೀತಿ ಇರಬೇಕು, ಈ ರೀತಿ ಆಗ್ತಿದೆ. ಇವ್ರು ಯಾರಿಗೆ ಹೇಳಿದ್ರು? ನನಗೆ ಹೇಳಿದ್ರ, ಬೇರೆಯವ್ರಿಗೆ ಹೇಳಿದ್ರ? ಇವೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಆಟನ ಬದಲಾಯಿಸ್ದೆ ನಾನು. ಸೊ ಆಟನ ಬದಲಾಯಿಸಿದೆ ಅಂದರೆ ನಾನು ನೋಡೋ ದೃಷ್ಟಿಕೋನ ಬದಲಾಯಿಸಿದೆ, ನನ್ನನ್ನು ನಾನು ಬದಲಾಯಿಸ್ಕೊಳ್ಳಿಲ್ಲ. ಅಲ್ಲಿಂದ ಒಂದೊಂದು ಚೇಂಜಸ್ ಕಾಣ್ತಾ ಹೋಯಿತು. ಸೊ ನೀವು ಹೇಳಿದಾಗೆ ಉತ್ತಮ ಅಂತ ಇಡೀ ಮನೆ ನನಗೆ ಕೊಡುತ್ತೆ ಎಂಡ್ 16ನೇ ವಾರದಲ್ಲಿ. ಸೊ ಅದಕ್ಕಿಂತ ಬದಲಾವಣೆ ಇನ್ನೇನು ಅನ್ನೋದು ನನಗೆ ಗೊತ್ತಿಲ್ಲ. ಡೇ 1 ಏಕಾಂಗಿ ಹೋರಾಟ ಅಂದರೆ 24 ಕಂಟೆಸ್ಟೆಂಟ್ಸಲ್ಲಿ ಏಕಾಂಗಿಯಾಗಿ ಹೋರಾಡಿದ್ದು. ಅಂದರೆ ಯಾರು ಸಂತೈಸೋರಿಲ್ಲ, ನೀವು ಸರಿ ಮಾಡ್ತಿದ್ಯಾ, ತಪ್ಪು ಮಾಡ್ತಿದ್ಯಾ, ಏನು ಹೇಳೋರೇ ಇಲ್ಲ. ನೀವು ಅಂದರೆ ಅಷ್ಟೊಂದು ಮೈಕೈ ಎಲ್ಲ ನೋವಾಯಿತು, ಟಾಸ್ಕ್ಗಳಲ್ಲಿ ರಕ್ತ ಬರೋ ಥರ ಆಯಿತು. ಆದರೂ ನಿಮ್ಮನ್ನ ಸಮಾಧಾನ ಮಾಡೋರಿಲ್ಲ. ಕೆಲವೊಂದು ಸಲ ಏನಾಯಿತು ಅಂದರೆ ಊಟ ಮಾಡ್ದ ಅಂತ ಕೇಳೋರು ಸಹ ಇರ್ತಿಲ್ಲ. ಸೊ ಇಷ್ಟೆಲ್ಲ ಒಬ್ಬಂಟಿ ಹೋರಾಟಕ್ಕೆ ಟಾಪ್ 3ಗೆ ಹೋದ್ರಿ,
ಗೆಲ್ತೀರಾ ಅಂತ ಬಹಳಷ್ಟು ಜನ ಅನ್ಕೊಂಡಿದ್ರು. ಇಲ್ಲ ಅಶ್ವಿನಿ ಅವರು ಇಂಥ ಒಂದು ಹೋರಾಟ ಕೊಟ್ಟಿದ್ದಾರೆ.